ನೋಡಿ, ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಅದು ಕೂಡ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ 4 ಗಂಟೆಗೆ ಈ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಟಿಪ್ಪಣಿಯನ್ನ ಮಂಡನೆ ಮಾಡಲಾಗುತ್ತೆ. 32% 51%ಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿ ಮಾಡಲು ಮನವಿ. ಇದು ಮೀಸಲಾತಿ ಹೆಚ್ಚಿಸಿ ಅಂಗೀಕಾರ ನೀಡಬೇಕು ಅಂತ ಮನವಿಯನ್ನು ಸಲ್ಲಿಸಲಾಗುತ್ತೆ. ಸಚಿವರಿಗೆ ಸಮಯಾವಕಾಶವನ್ನು ನೀಡಿ ಅಭಿಪ್ರಾಯವನ್ನ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಂತರ ಸಮುದಾಯವಾರು ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಸಚಿವರ ಅಭಿಪ್ರಾಯದ ಬಳಿಕ ತಮ್ಮ ನಿಲುವು ಏನು ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ತಿಳಿಸಲಿದ್ದಾರೆ. ಹಾಗಾದ್ರೆ ಯಾವ್ಯಾವ ಸಮುದಾಯದಲ್ಲಿ ಏನೇನು ಅಭಿಪ್ರಾಯ ಅಂತ ಸಚಿವರಿಂದ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಸರ್ಕಾರದಲ್ಲಿ ಜಾತಿ ಜನಗಣತಿ ಜ್ವಾಲೆ ಉಂಟು ಸ್ಫೋಟಗೊಂಡಿರುವಂಥದ್ದು. ಅದು ಕೂಡ ಸ್ವಪಕ್ಷದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಲಿಂಗಾಯತ ಒಕ್ಕಲಿಗ ನಾಯಕರು ಸಾಕಷ್ಟು ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಹಾಗಾದ್ರೆ ಇವತ್ತು ನಡೀತಾ ಇರುವಂತ ಈ ಸಂಪುಟ ಸಭೆಯಲ್ಲಿ ಏನ್ ಆಗ್ಬಹುದು, ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ, ಹಾಗಾದ್ರೆ ಉಳಿದ ಸಚಿವರು ಏನ್ ಮಾಡ್ತಾರೆ, ರಾಜೀನಾಮೆ ಪರ್ವ ಶುರುವಾಗುತ್ತಾ, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಜೋರಾಗಿದೆ ಜಾತಿ ಜನಗಣತಿ ಕಿಚ್ಚು. ಇಂದು ಸಿದ್ದು ನೇತೃತ್ವದ ಸಂಪುಟದಲ್ಲಿ ಕ್ಲೈಮ್ಯಾಕ್ಸ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಗಣತಿ ನಡೆದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹ ಹೆಚ್ಚಾಗಿದೆ. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು, ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜಭಾರಿ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜಭಾರಿ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಹಾಗಿದ್ರೆ ಸಂಪುಟದಲ್ಲಿ ಕೋಲಾಹಲ ಆಗುತ್ತೆ ಎನ್ನಲಾಗಿದೆ. ಹಾಗಾದ್ರೆ ಜಾತಿ ಜನಗಣತಿ ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆಂದು ನೋಡೋದಾದ್ರೆ, ಜಾತಿ ಕಾರ್ಡ್ಗೆ ವಿರೋಧ. ಮೊದಲಿಗೆ ಜಾತಿ ಜನಗಣತಿ ವಿರುದ್ಧ ಯಾರ್ಯಾರಿದ್ದಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಎಸ್ ಮಲ್ಲಿಕಾರ್ಜುನ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಎಂಸಿ ಸುಧಾಕರ್ ಇದ್ರೆ. ಜಾತಿ ಕಾರ್ಡ್ ಪುರ. ಇನ್ನು ಜಾತಿ ಜನಗಣತಿ ಜಾರಿ ಪರ ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಆರ್ವಿ ತಿಮ್ಮಾಪುರ, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಸಂತೋಷ್ ಲಾಡ್ ಜಾರಿಗೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಿರುವಾಗ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ದೊಡ್ಡ ಕಾಳಗ ಆಗುವುದು ಮಾತ್ರ ಫಿಕ್ಸ್ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವಾಗಲೇ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಈ ವಿಚಾರ ಎನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಒಂಥರ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿರುವಂಥದ್ದು. ಈಗಾಗಲೇ ಒಂದಿಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ ಕೇಸ್ ಏನಾದರೂ ಜಾತಿ ಜನಗಣತಿ ಜಾರಿ ಆಗಿಬಿಟ್ರೆ ಒಂದಿಷ್ಟು ಲಿಂಗಾಯತ ನಾಯಕರು ಹಾಗೆ ಒಕ್ಕಲಿಗ ನಾಯಕರೀಗ ಸರ್ಕಾರದಲ್ಲಿದ್ದಾರಲ್ಲ, ಅವರೆಲ್ಲರೂ ರಿಸೈನ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇನ್ ಕೇಸ್ ಏನಾದರೂ ಜಾರಿ ಆದರೆ
ಮುಂದೇನಾಗಬಹುದು, ಸರ್ಕಾರಕ್ಕೆ ಏನಾದರೂ ನಷ್ಟ ಆಗತ್ತಾ ಅಥವಾ ಈ ಜನರಿಗೇನಾದರೂ ಇದರಿಂದ ಏನಾದರೂ ಒಳಿತಾಗತ್ತಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಜಾತಿ ಜನಗಣತಿ ಇನ್ ಕೇಸ್ ಏನಾದರೂ ಮಾಡಿದ್ರೆ ನಾವು ರಿಸೈನ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಇದ್ರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅದು ಹೇಗೆ ಮಾಡ್ತೀರಿ ನೋಡೋಣ ಅಂತ ಹೇಳ್ತಿದ್ದಾರೆ. ನಿಕೇಶ್, ಮೊದಲನೇದಾಗಿ ರಿಸರ್ವೇಶನ್ ಅನ್ನ 51%ಗೆ ಏರಿಕೆ ಮಾಡೋದು ಕಾನೂನಾತ್ಮಕವಾಗಿ ಆಗತ್ತಾ ಅನ್ನೋ ಒಂದು ಕಾನೂನಾತ್ಮಕ ತೊಡಕನ್ನ ಈಗ ಸರ್ಕಾರ ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಸುಮಾರು 92 ವಸಂತಗಳನ್ನ ದಾಟಿರೋರು ನೇರವಾಗಿ ತಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಮೊದಲನೇ ಹೆಚ್ಚಿನ ಪಾಪ್ಯುಲೇಷನ್ ಇರೋದು ಲಿಂಗಾಯತರು, ಅದಾದ ನಂತರ ಒಕ್ಕಲಿಗರು. ಈ ಎರಡೂ ಸಮುದಾಯಗಳನ್ನ ನೀವು ಎದುರು ಹಾಕೊಂಡು ಯಾವ ರೀತಿ ಆಡಳಿತ ನಡೆಸಕ್ಕಾಗತ್ತೆ ಅಂತ ನೇರವಾದಂತ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯನವ್ರಿಗೂ ಇರ್ಬೋದು, ಅದ್ರ ಜೊತೆಗೆ ಹೈಕಮಾಂಡ್ಗೂ ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇರಬೇಕಾದ ವಸ್ತು ಪರಿಸ್ಥಿತಿಯನ್ನ ನಾವು ನೋಡ್ಕೊಳ್ತೀವಿ, ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ತಲೆ ತೋರಿಸುವಂತ ಅವಶ್ಯಕತೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಮತ್ತೊಂದ್ ಕಡೆಗೆ ಈಗ ಸ್ವಪಕ್ಷೀಯರಲ್ಲೇ ಅಂದ್ರೆ ಸರ್ಕಾರ ನಡೆಸ್ತಿರುವಂತ ಕಾಂಗ್ರೆಸ್ನ ಸ್ವಪಕ್ಷದಲ್ಲೇ ಈಗ ಕೆಲ ಸಚಿವರಿಗೆ ಈ ಒಂದು ವರದಿಯ ಕುರಿತು ಅಸಮಾಧಾನ ಇದೆ. MB ಪಾಟೀಲ್ರು ಕೂಡ ಹಿಂದೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು. ಅದ್ರ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಇರ್ಬೋದು, ಈ ಒಂದು ಸರ್ಕಾರದಲ್ಲಿರುವಂತ ಒಕ್ಕಲಿಗ ನಾಯಕರು ಕೂಡ ಮೊನ್ನೆ DCM DK ಶಿವಕುಮಾರ್ ಅವರ ಮನೆಯಲ್ಲಿ ಮೀಟ್ ಮಾಡಿರುವಂತದ್ದು. ಇಲ್ಲಿ ಕೇವಲ ಸರ್ಕಾರ ನಡೆಸೋದನ್ನ ಒಂದೇ ಅಲ್ಲ, ತಮ್ಮ ಕ್ಯಾಬಿನೆಟ್ ಅನ್ನ ಉಳಿಸ್ಕೊಳ್ಳೋದು ಒಂದೇ ಅಲ್ಲ, ಈಗ ಇಡೀ ರಾಜ್ಯದಲ್ಲಿರುವಂತ ಜನರ ಮನಸ್ಥಿತಿಯನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಈಗಿರುವಂತ ಮೊದಲನೇ ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ಒಕ್ಕಲಿಗ ಸಮುದಾಯದಿಂದ ನೇರವಾಗಿ ನಿರ್ಮಲಾನಂದನಾಥ ಶ್ರೀಗಳು DK ಶಿವಕುಮಾರ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಸಮುದಾಯಕ್ಕೆ ಮೋಸ ಆಗದೆ ಇರುವಂತೆ ನೋಡ್ಕೊಳ್ಳಿ ಅಂತ. ಅಲ್ಲಿಗೆ ಶ್ರೀಗಳು ಒಂದು ತಾತ್ಪರ್ಯ ಏನಂದ್ರೆ, ಎಲ್ಲೋ ಒಂದ್ ಕಡೆ ವರದಿಯಲ್ಲಿ ಒಕ್ಕಲಿಗರಿಗೆ ಮೋಸ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ನೀವು ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ಬದಲಾಗಿ ಒಕ್ಕಲಿಗರಿಗೆ ನೀವು ಧ್ವನಿಯಾಗಬೇಕು ಅಂತ ತಿಳಿಸಿರುವಂತದ್ದು. ಮತ್ತೊಂದ್ ಕಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೂಡ ಈ ಒಂದು ವಿಚಾರವಾಗಿ ತಿರಸ್ಕಾರವನ್ನೇ ಹೇಳಿರುವಂತದ್ದು. ಯಾಕಂದ್ರೆ ಸೈಂಟಿಫಿಕ್ ಆಗಿ ಆಗಿಲ್ಲ ಅಂತ ಡೇ 1 ಇಂದ ಹೇಳ್ಕೊಂಡ್ ಬಂದಿರೋ ಕಾರಣ ಏನು ಅಂದ್ರೆ, ಪ್ರತಿಯೊಬ್ಬರ ಮನೆಗೂ ಹೋಗಿ ಈ ಒಂದು ಸರ್ವೆ ಕಾರ್ಯವನ್ನ ಮಾಡಿಲ್ಲ, ಆ ಕಾರಣದಿಂದ ಇದು ಖಂಡಿತವಾಗಿಯೂ ಸೈಂಟಿಫಿಕ್ ಅಲ್ಲ ಅನ್ನೋದು. ಇನ್ನೊಂದ್ ಕಡೆ ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಜನರು ನಮ್ಮ ರಾಜ್ಯದಲ್ಲೇ ಕೊನೆಯ ವರ್ಷ ನಡೀತಾರ, ಆ ಜನರು ಕೂಡ ಈ ಒಂದು ವರದಿಯಲ್ಲಿ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಇದು ವ್ಯಾಲಿಡಿಟಿ ಇಲ್ಲ ಅನ್ನೋದು ಮತ್ತೊಂದ್ ಕಡೆ. ಇದೇನಿದ್ರು ಸಚಿವರು ರೆಸಿಗ್ನೇಷನ್ ಕೊಡೋ ಅಂತದ್ದು ಕ್ಯಾಬಿನೆಟ್ ನಲ್ಲಿ ಆಗುವಂತ ನಿರ್ಣಯದ ನಂತರವಷ್ಟೇ, ಅದರಿಂದ ಸರ್ಕಾರಕ್ಕೆ ಖಂಡಿತ ನೋಡಿ, ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದು ಕೂಡ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ 4 ಗಂಟೆಗೆ ಈ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಟಿಪ್ಪಣಿಯನ್ನ ಮಂಡನೆ ಮಾಡಲಾಗುತ್ತೆ. 32% 51% ಮೀಸಲಾತಿ ಪ್ರಮಾಣ ಹೆಚ್ಚಾಗಿ ಮಾಡಲು ಮನವಿ ಇದು. ಮೀಸಲಾತಿ ಹೆಚ್ಚಿಸಿ ಅಂಗೀಕಾರ ನೀಡಬೇಕು ಅಂತ ಮನವಿಯನ್ನು ಸಲ್ಲಿಸಲಾಗುತ್ತೆ. ಸಚಿವರಿಗೆ ಸಮಯಾವಕಾಶವನ್ನು ನೀಡಿ ಅಭಿಪ್ರಾಯವನ್ನ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಂತರ ಸಮುದಾಯವಾರು ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಸಚಿವರ ಅಭಿಪ್ರಾಯದ ಬಳಿಕ ತಮ್ಮ ನಿಲುವು ಏನು ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ತಿಳಿಸಲಿದ್ದಾರೆ. ಹಾಗಾದ್ರೆ ಯಾವ್ಯಾವ ಸಮುದಾಯದಲ್ಲಿ ಏನೇನು ಅಭಿಪ್ರಾಯ ಅಂತ ಸಚಿವರಿಂದ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಸರ್ಕಾರದಲ್ಲಿ ಜಾತಿ ಜನಗಣತಿ ಜ್ವಾಲೆ ಉಂಟು ಸ್ಫೋಟಗೊಂಡಿರುವಂಥದ್ದು. ಅದು ಕೂಡ ಸ್ವಪಕ್ಷದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಲಿಂಗಾಯತ ಒಕ್ಕಲಿಗ ನಾಯಕರು ಸಾಕಷ್ಟು ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಹಾಗಾದ್ರೆ ಇವತ್ತು ನಡೀತಾ ಇರುವಂತ ಈ ಸಂಪುಟ ಸಭೆಯಲ್ಲಿ ಏನ್ ಆಗಬಹುದು, ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ, ಹಾಗಾದ್ರೆ ಉಳಿದ ಸಚಿವರು ಏನ್ ಮಾಡ್ತಾರೆ, ರಾಜೀನಾಮೆ ಪರ್ವ ಶುರುವಾಗುತ್ತಾ, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಜೋರಾಗಿದೆ ಜಾತಿ ಜನಗಣತಿ ಕಿಚ್ಚು. ಇಂದು ಸಿದ್ದು ನೇತೃತ್ವದ ಸಂಪುಟದಲ್ಲಿ ಕ್ಲೈಮ್ಯಾಕ್ಸ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಗಣತಿ ನಡೆದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹ ಹೆಚ್ಚಾಗಿದೆ. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು, ಇವ್ರು ಯಾವ ನೈತಿಕತೆ ಇದೆ, ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು?
ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ಈ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಹಾಗಿದ್ರೆ ಸಂಪುಟದಲ್ಲಿ ಕೋಲಾಹಲ ಆಗುತ್ತೆ ಎನ್ನಲಾಗಿದೆ. ಹಾಗಾದ್ರೆ ಜಾತಿ ಜನಗಣತಿ ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆಂದು ನೋಡೋದಾದ್ರೆ ಜಾತಿ ಕಾರ್ಡ್ಗೆ ವಿರೋಧ. ಮೊದಲಿಗೆ ಜಾತಿ ಜನಗಣತಿ ವಿರುದ್ಧ ಯಾರ್ಯಾರಿದ್ದಾರೆಂದು